ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಕೆ, ಫ್ರಸ್ಟ್ರೇಷನ್, ಇರಿಟೇಷನ್ ನೈಟಲ್ಲಿ ಇದೆ ಬಂದಿಲ್ವಾ? ಇರ್ಲಿ, ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಹೊಸ ಜಾಗ ನೋಡು, ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕು. ಏಯ್, ನನ್ನನ್ನು ಯಾಕೋ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಇದು ಯಾವ ಜಾಗ? ನಾನು ಹೇಗೆ ಬಂದೆ ಇಲ್ಲಿಗೆ? ಇದು ನೀನ್ ಬಂದಿದ್ದಲ್ಲ ಮುದ್ಕಿ, ನಾನ್ ಕರ್ಕೊಂಬಂದಿದ್ದು. ನಾನ್ ಕರ್ಕೊಂಬಂದಿದ್ದು ಅನ್ನಕ್ಕಿಂತ ಹೆಚ್ಚಾಗಿ ನೀನು ಕುಡ್ದಿಯಲ್ಲ ಕಷಾಯ, ಅದರ ಎಫೆಕ್ಟ್. ಅದು ಬರೀ ಕಷಾಯ ಅಲ್ಲ ಮುದ್ಕಿ, ನೀನು ಇಲ್ಲಿಗೆ ಬರೋದಿಕ್ಕೆ ಟಿಕೆಟ್. ನೀನು ಅದನ್ನ ಕುಡ್ದೆ, ನಾನಿನ್ನ ಸೀದಾ ಎತ್ತಾಕೊಂಬಂದು ಇಲ್ಲಿಗೆ ಬಿಟ್ಟೆ. ನೋಡು ಮುದ್ಕಿ, ನೀನಂತ ಏಜ್ ಬಾರ್ ಆಗಿರೋ ಕ್ಯಾಂಡಿಡೇಟ್ಗಳನ್ನ ಕೇರ್ ಮಾಡಕ್ಕೆ ಅಂತಾನೆ ಕಟ್ಟಿರುವಂತ ಸಂಸ್ಥೆ ಇದು. ಬೇಜಾರು ಮಾಡ್ಕೋಬೇಡ. ನೋಡು, ಇನ್ಮೇಲೆ ನೀನು ಇಲ್ಲಿ ಒಬ್ಳೇ ಇರ್ತೀಯ. ಯಾವ ಬಂಧು ಬಳಗ ಯಾರ ಸಾವಾಸನೂ ನಿನಗಿರಲ್ಲ. ಈ 5-6 ವರ್ಷದಲ್ಲಿ ಯಾರು ಇರ್ಲಿಲ್ಲ ಬಿಡು, ಅದು ಬೇರೆ ಪ್ರಶ್ನೆ. ನಾನು ಹೇಳ್ತಿರೋದು ಏನು ಅಂದ್ರೆ, ಟೋಟಲಿ ನಿನಗೆ ಔಟ್ಸೈಡ್ ವರ್ಲ್ಡ್ ಜೊತೆ ಕನೆಕ್ಷನ್ ಕಟ್ಟು. ಅಯ್ಯೋ ದೇವ್ರೆ, ದುಡ್ಡಿಗೋಸ್ಕರ ಎಂಥ ಕೆಲಸ ಮಾಡಿದ್ಯಲ್ಲ ನೀನು. ಮನುಷ್ಯತ್ವನೇ ಇಲ್ವಲ್ಲ ನಿನಗೆ, ಮೃಗಾಗ್ಬಿಟ್ಟಿದ್ಯಲ್ಲೋ. ನಾನು ನಿನ್ನ ಕರ್ಕೊಂಬಂದಿರೋದು ಮುದ್ಕಿ ಓಲ್ಡ್ ಏಜ್ ಹೋಮ್ಗೆ. ಸಾರಿ, ನಿಂಗೆ ಇಂಗ್ಲಿಷ್ ಬರಲ್ಲ ಅಲ್ಲ? ಅಚ್ಚ ಕನ್ನಡದಲ್ಲಿ ಹೇಳ್ತೀನಿ, ಕೇಳಿಸ್ಕೊ. ವೃದ್ಧಾಶ್ರಮ. ಶಾಕ್ ಆಯ್ತಾ? ಸೈಲೆಂಟ್ ಆಗಿ ಸೇಫ್ ಆಗಿ ನಿನ್ನ ಇಲ್ಲಿ ಕರ್ಕೊಂಡ್ಬಂದು ಬಿಟ್ಟು ನಾನ್ ಸೇಫ್. ಅಯ್ಯ ಪಾಪಿ, ಏನಾಗಿದ್ಯೋ ನಿನಗೆ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಈ ವಿಷಯ ನನ್ನ ಮೊಮ್ಮಗ ಗುಂಡುಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಜೀವಂತ ಉಳಿಸೋದಿಲ್ಲ ಅವನು. ನಿನ್ನ ಕೇಡಗಾಲ ಶುರು ಆಯ್ತು ಅಂತ ತಿಳ್ಕೊ. ಸುಮ್ನೆ ವಾಟ 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 ಅನ್ಬೇಡ ಮುದ್ಕೆ. ಹೇಳೋದನ್ನ ತೆಪ್ಪ ಕೇಳಿಸ್ಕೊ. ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು ಮುದ್ಕಿ. ನೀನು ಕೇಡುಗಾಲ ಶುರು ಆಗಿರೋದು ನನಗಲ್ಲ, ನಿನಗೆ. ನೆನ್ನೆ ನೈಟಿಂದ. ಅಂಡ್ ನಿನ್ನ ಮೊಮ್ಮಗ ದ ಗ್ರೇಟ್ ಗೌತಮ್ ದಿವಾನ್, ಅವನು ಕೇಡುಗಾಲ ಶುರುವಾಗಿ ತುಂಬಾ ವರ್ಷಗಳೇ ಆಯ್ತು. ಅಂಡ್ ಅವನು ಇಲ್ಲಿಗೆ ಬರೋದಂತೆ, ನೀನು ನೋಡೋದಂತೆ, ನನಗೊಂದು ಗತಿ ಕಾಣಿಸದಂತೆ. ವಾಟ್ ಅ ಜೋಕ್ ಮುದ್ಕಿ. ಇನ್ನೊಂದೇನೋ ಹೇಳಿದಲ್ಲ ಮುದ್ಕಿ, ನಿನಗೇನ್ ಬೇಕೋ ಅಂದೆ ಅಲ್ಲ? ನನಗೇನು ಬೇಕು ಅಂತ ಕೇಳಿದ್ರೆ ಕೊಡೋಕೆ ನಿನ್ನ ಹತ್ರ ಏನಿದೆ ಮುದ್ಕಿ? ಏನು ಕನ್ಫ್ಯೂಷನ್? ಏನ್ ಹಿಂಗಂತವನಲ್ಲ ಅಂತಾನ ಮುದ್ಕಿ? ನಾನು ನಿನ್ನ ಹತ್ರ ಬಂದು ನನಗೇನೋ ಇಂಥದ್ದು ಬೇಕು, ನನಗೆ ಕೊಡು ಅಂತ ಕೇಳೋದಕ್ಕೆ ನಿನ್ನ ಹತ್ರ ಏನು ಇಲ್ಲ ಮುದ್ಕಿ. ನನಗಿಂಥದ್ದು ಬೇಕು ಮುದ್ಕಿ, ಕೊಡು ಅಂತ ಕೇಳೋದಕ್ಕೆ ನಿನ್ನ ಹತ್ರ ಏನು ಇಲ್ಲ ಅಂತ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಯಾಕಂದ್ರೆ ನನಗೆ ಏನ್ ಬೇಕು ಅಂತ ನಾನು ಆಲ್ರೆಡಿ ಕಿತ್ಕೊಂಡಾಯ್ತು. ಅರ್ಥ ಆಗ್ಲಿಲ್ಲ ಅಲ್ಲ? ಅಂದ್ರೆ ನಿನ್ನ ಸಂಪೂರ್ಣ ಆಸ್ತಿನ ನಾನು ನನ್ನ ಹೆಸರಿಗೆ ಬರೆಸ್ಕೊಂಡಾಯ್ತು. ಏನು ಹೇಳ್ತಾ ಇದೀಯ ನೀನು? ಹೇಳಿದ್ನಲ್ಲ ಮುದ್ಕಿ ಈಗ ತಾನೆ, ನಿನ್ನ ಹೆಸರಲ್ಲಿರೋ ಪಿನ್ ಟು ಪಿನ್ನು ಒಂದೊಂದು ಆಸ್ತಿನೂ ನಾನು ನನ್ನ ಹೆಸರಿಗೆ ಮಾಡಿಸ್ಕೊಂಡಾಯ್ತು. ಏನು ಮಾತಾಡ್ತಿದ್ಯಾ? ಕನ್ನಡ ಮುದ್ಕಿ, ಅಪ್ಪಟ ಕನ್ನಡ. ನಿನಗೆ ಇಂಗ್ಲಿಷ್ ಬರಲ್ವಲ್ಲ? ಕೂಲಾಗಿರು, ಯಾಕೆ ಹಿಂಗೆ ಕಿರ್ಚಾಡ್ತೀಯ ನೀನು? ಮುದ್ಕಿ, ನಿನಗಿನ್ನ 18 ಅಲ್ಲ, 80 ಕ್ರಾಸ್ ಆಗ್ಬಿಟ್ಟಿದ್ಯಾ. ಈ ನಿಮ್ಮ ಹಳೆ ಕಾಲದವರು ಒಂದು ಗಾದೆ ಮಾಡಿದಾರೆ ಗೊತ್ತಾ? ಏನದು ಊರು ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ. ಆ ಥರ ಡೆಡ್ ಎಂಡ್ ಸ್ಟೇಜ್ ಅಲ್ಲಿ ಇದೆಯಾ ಮುದ್ಕಿ. ಕಿರ್ಚಾಡ್ಬೇಡ, ಕೆಮ್ಮುದ್ರು ಹೋಗ್ಬಿಡ್ತೀಯ ನೀನು. ಅಬ್ಬಾ, ನೀತಿ ಪಾಠದ ಸಮಯ ಅಲ್ಲ ಮುದ್ಕಿ. 1000 ಕೋಟಿ ಆಸ್ತಿ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಏನ್ ಯುರೋಪ್ ಟ್ರಿಪ್ ಹೋಗ್ತೀಯ? ಯುರೋಪ್ ಟ್ರಿಪ್ ಅಂತ ಅಲ್ಲ ಮುದ್ಕಿ, ನಿನಗೆ ಯುರೋಪ್ ಅಂದ್ರೆ ಏನು ಅಂತ ಗೊತ್ತಾ? ಹೋಗ್ಲಿ, ಅದು ಎಲ್ಲಿದೆ ಅಂತ ಗೊತ್ತಾ? ಗೊತ್ತಿಲ್ಲ, ವೇಸ್ಟ್. ಹೋಗ್ಲಿ, ಪ್ರೈವೇಟ್ ಜೆಟ್ ಅಲ್ಲಿ ಫ್ರೆಂಡ್ಸ್ ಜೊತೆ ಚಿಲ್ಲಾಗಿ ಪಾರ್ಟಿ ಮಾಡ್ತೀಯಾ? ಅದು ಇಲ್ಲ. ಅಲ್ಲ ಮುದ್ಕಿ, 1000 ಕೋಟಿ ಆಸ್ತಿ ಇಟ್ಕೊಂಡು ನೀನು ಏನು ಮಾಡ್ತೀಯ ಅನ್ನೋದೇ ನನ್ನ ಕಟ್ಟ ಕಡೆಯ ಪ್ರಶ್ನೆ.
ಇನ್ನು ಉಳಿದಿರೋಷ್ಟು ಜೀವನದಲ್ಲಿ ಶಿವ ಹರ ಕೃಷ್ಣ ಅದು ಇದು ಅಂತ ಜಪ ಮಾಡ್ಕೊಂಡಿರೋದು ಬಿಟ್ಟು ನಿನಗೆ 1000 ಕೋಟಿ ಆಸ್ತಿ ಅಂತೆ. ಥು. ಇಷ್ಟಾಗ್ಲೇ ಜಾಗ ಸಾಕು ತಾನೆ, ಇಲ್ಲೇ ಜಪ ಮಾಡ್ಬೋದು ತಾನೆ. ಬೇಕಂದ್ರೆ ಹೇಳಮ್ಮ, ಒಂದು ಯೋಗ ಮ್ಯಾಟ್ ಹಾಕ್ಸ್ಕೊಟ್ಬಿಡ್ತೀನಿ, ಅಲ್ಲಿ ಸ್ಟೈಲಾಗಿ ಕೂತ್ಕೊಂಡು ಜಪ ಮಾಡುವಂತೆ. ಅದನ್ನ ಬಿಟ್ಟು 100 ಕೋಟಿ 1000 ಕೋಟಿ ಆಸ್ತಿ ಇಟ್ಕೊಂಡು ಈ ವೇಸ್ಟ್ ಬಾಡಿ ಹತ್ರ ಎಷ್ಟು ಕೋಟಿ ಆಸ್ತಿ ಇದ್ರು ಅದು ವೇಸ್ಟೇ ಮುದುಕಿ. ನೋಡು, ಯುವಕ, ಇನ್ನು ಟೀನ್ ನಾನಿದ್ದೀನಿ. ನಿನ್ನ ಆಸ್ತಿನ ಅಚ್ಚುಕಟ್ಟಾಗಿ ನಾನು ನೋಡ್ಕೋತೀನಮ್ಮ, ನಿನಗೆ ಟೆನ್ಷನ್ನೇ ಬೇಡ. ಬೇಕಂದ್ರೆ ಹೇಳು, ನಿನ್ನಂತೂ ಇನ್ನೂ ಸೂಪರ್ ಆಗಿ ನೋಡ್ಕೋತೀನಿ. ತಿಂಗಳ ನಿನ್ನ ಖರ್ಚಿಗೆ ಆಳು ಮುಳು ಇದು ಇರ್ತಾವಲ್ಲ, ಅವಕ್ಕೆಲ್ಲ ಏನು ಬೇಕು ಹೇಳು, ನಾನೇ ತಿಂಗಳ ಬೆಳೆಸ್ಕೊಡ್ತೀನಿ. ಆಸ್ತಿ ಟೆನ್ಷನ್ ಬಿಟ್ಬಿಡು, ತಲೆ ಕೆಡ್ಸ್ಕೊಬೇಡ, ನಾನು ಇದ್ದೀನಿ, ನಾನು ನೋಡ್ಕೋತೀನಿ. ಏನೋ ಮಾತಾಡ್ತಾ ಇದ್ಯಾ? ಈ ಆಸ್ತಿಲಿ ನೀನು ಒಂದು ಪೈಸಾನು ಕಷ್ಟಪಟ್ಟು ದುಡ್ದಿದ್ದಿಲ್ಲ, ಎಲ್ಲ ನನ್ನ ಮೊಮ್ಮಗ ಗುಂಡು ನನ್ನ ಹೆಸರಿನಲ್ಲಿ ಮಾಡಿರೋದು. ಆ ಆಸ್ತಿನಲ್ಲಿ ನೀನು ಒಂದು ಪೈಸಾನು ತಕ್ಕೋಲ್ಲ. ಬಾಯು ಮುದುಕೆ, ನಿನ್ನ ಗಂಡಂಗೆ ಅವನೊಬ್ನೇ ನಮ್ಮ ಮೊಮ್ಮಗ, ನಾವ್ಯಾರು ಮೊಮ್ಮಕ್ಕಳಲ್ವಾ? ನೀವುಗಳು ಈ ತರ ಭೇದ ಭಾವ ಮಾಡಿನೇ ಇವತ್ತು ಈ ಜೇಡಿ ಈ ಲೆವೆಲ್ಗೆ ರೊಚ್ಗೆದ್ದಿರೋದು. ಅವನೇ ಏನು ಬೇಡ ಅಂತ ಎಲ್ಲಾನು ಬಿಟ್ಟೋಗಿದಂತಾನೆ, ತಿರುಗಿ ನೀನೇನ್ ಕೊಡ್ತೀಯ ಅವನಿಗೆ? ನೋಡು ಮುದುಕಿ, ಒಂದ್ ವೇಳೆ ನೀನು ಯಾಮಾರಿ ಗೊಟ್ಟಕ್ ಅಂದ್ಬಿಟ್ರೆ ಅಂತ್ಯ, ಇವತ್ತೋ ನಾಳೆನೋ ಸದ್ಯದಲ್ಲ ಅಂತ್ಯ ಗೊಟ್ಟಕ್ಕೋ ಅಂದ್ಬಿಟ್ರೆ ಎಲ್ಲ ಆಸ್ತಿ ಅವನಿಗೋಗ್ಬಿಡುತ್ತಲ್ಲಮ್ಮ. ನಮ್ಗೇನ್ ಸಿಗುತ್ತೆ? ಚಿಪ್ ಇಟ್ಕೊಂಡು ಓಡಾಡ್ಬೇಕಾ ನಾವು, ಚಿಪ್ಪು? ಅದಕ್ಕೆ ಆ ಒಂದು ಕಾರಣಕ್ಕೆ ನಿನ್ನಿಂದ ಎಲ್ಲ ಕಿತ್ಕೊಂಡಿದ್ದು. ಅಲ್ಲಿಗೆ ಕೇಲ್ಕತಮ್ ನಾಟಕ್ ಬರು. ಮುದ್ಕಿ ನೋಡು, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ನೀನು ತಿಪ್ಪರ್ಲಾಗ ಹಾಕಿದ್ರು ಇಲ್ಲಿಂದ ಒಂದ್ ಹೆಜ್ಜೆ ಆಚೆ ಹೋಗಕ್ಕಾಗಲ್ಲ. ನಾನು ಯಾಕೋ ಇಲ್ಲಿರ್ಬೇಕು? ಯಾವುದೇ ಕಾರಣಕ್ಕೂ ನಾನು ಇಲ್ಲಿರಲ್ಲ. ನನಗೆ ನಮ್ಮ ಜನ ಬೇಕು, ನಮ್ಮ ಸಂಬಂಧಗಳು ಬೇಕು, ನಮ್ಮ ಮನೇಲಿ ಇರ್ಬೇಕು, ನಾವೆಲ್ಲರೂ ಒಟ್ಟಿಗೆ ಬಾಳ್ಬೇಕು. ಅಲ್ಲಿ ಎಲ್ಲ ಇದ್ದುಕೊಂಡು ನಾನು ಯಾಕೋ ಇಲ್ಲಿ ಅನಾಥರ ತರ ಇರ್ಬೇಕು? ನೋಡು ಮುದ್ಕಿ, ನಾನು ನಿನಗೆ ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಇಲ್ಲ, ನನ್ನ ಕೈಲಿ ಇರಕ್ಕಾಗಲ್ಲ, ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನಾದ್ರೂ ಸಾಹಸ ಮಾಡೋಕೆ ಪ್ರಯತ್ನ ಪಟ್ರೆ ಮುದುಕಿ, ನಿನ್ನನ್ನು ಈ ಭೂಮಿ ಮೇಲೆ ಇರಕ್ ಬಿಡೋದಿಲ್ಲ. ಅಮೃತಧಾರೆ,